ನೀವು ಹೇಳ್ತೀರಾ ಅದನ್ನ? ನಿಮ್ಮ ಮಕ್ಕಳಿಗೋಸ್ಕರ ನೀವು ಮಾಡಿದ್ದು, ನಿಮ್ಮ ತಂದೆ ತಾಯಿಯವ್ರಿಗೋಸ್ಕರ ಮಾಡಿದ್ದು ನೀವು ಹೇಳ್ಕೊತೀರಾ? ಆದ್ರೆ ಅಪವಾದ ಬಂದ್ರೆ, ಆರೋಪ ಬಂದ್ರೆ ಬೇಕಾದ ಪರಿಸ್ಥಿತಿ ಬರ್ತಿದೆ. ವ್ಯಾಪಾರೀಕರಣ ಅಂತ ಹೇಳೋರು ಎಲ್ಲಿ? ಮೈಸೂರಲ್ಲಿ. ಹೇಗೆ ವ್ಯಾಪಾರೀಕರಣ ಆಗುತ್ತದೆ ಹೇಳಿ? ಹೇಗೆ ವ್ಯಾಪಾರೀಕರಣ? ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದು ಜಾಗ ಆಗಿರೋದು ಕರ್ನಾಟಕ ರಾಜ್ಯ ಸರ್ಕಾರ. ಹೇಗೆ ವ್ಯಾಪಾರೀಕರಣ ಆಗುತ್ತೆ? ನನಗೇನೋ 10 ಲಕ್ಷ ರೂಪಾಯಿ ಬರುತ್ತಂತೆ. ಹೇಗೆ ಬರುತ್ತೆ? ಕಂಠೀರವ ಸ್ಟುಡಿಯೋದಲ್ಲಿ ವಿಜಯಾನಂದ್ ಅಂತ ಇದ್ದಾರೆ, ಅವರು ಇದರ ಉಸ್ತುವಾರಿನ, ಅವರು ಎಲ್ಲ ಕೆಲಸಗಳನ್ನ ನೋಡ್ಕೊಳ್ತಾರೆ, ನಿರ್ವಹಿಸ್ತಾರೆ. ಯಾವುದು? ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನ ಟ್ರಸ್ಟ್ ಅಂದ್ರೆ ಅವ್ರ ಸ್ಮಾರಕ, ಅಪ್ಪ ಅವರ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಟ್ರಸ್ಟ್ ಅವ್ರ ಸ್ಮಾರಕ, ಅಂಬರೀಶ್ ಅಂಕಲ್ ಅವ್ರ ಸ್ಮಾರಕ, ಡಾಕ್ಟರ್ ಪುನೀತ್ ಅವ್ರ ಸ್ಮಾರಕ, ಎಲ್ಲದರ ಕೆಲಸಗಳನ್ನ ನಿರ್ವಹಿಸುವ ಜವಾಬ್ದಾರಿ ಅವ್ರದ್ದಿದೆ, ವಿಜಯಾನಂದ್ ಅವ್ರದ್ದಿದೆ. ನೀವು ಹೋಗಿ ಕೇಳಿ ಇದಕ್ಕೆ ಎಷ್ಟು ದುಡ್ಡು ಸರ್ಕಾರ ಮಂಜೂರು ಮಾಡ್ತು, ಯಾವ್ದಾವ್ದ ಖರ್ಚಾಯ್ತು, ಎಲ್ಲೆಲ್ಲಿ ಖರ್ಚಾಯ್ತು, ಹೇಗೆ ಖರ್ಚಾಯ್ತು, ನಮಗೆ ನಮ್ಮ ವೈಯಕ್ತಿಕ ಕುಟುಂಬಕ್ಕೆ ಇದರಿಂದ 1 ರೂಪಾಯಿ ಆದ್ರೂ ಬರುತ್ತಾ? ಬರೋದಕ್ಕೆ ಅವಕಾಶ ಇದೆಯಾ? ಕೇಳಿ. ಹೇಗೆ ಬರುತ್ತೆ? ನಾಳೆ ಇಲ್ಲಿ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮೈಸೂರಲ್ಲಿ ಆಗ್ಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ. ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಲ್ಲಿದೆ. ಅದು ಒಂದು ಶೈಕ್ಷಣಿಕ ಸಂಸ್ಥೆ. ಅದು ಅಪ್ಪ ಅವ್ರ ಹೆಸರಲ್ಲಿ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಕೋಲ್ಕತ್ತಾದಲ್ಲಿ ಅದು ಸತ್ಯಜಿತ್ ರೇ ಅವ್ರ ಹೆಸರಲ್ಲಿದೆ. ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ. ಇಡೀ ದಕ್ಷಿಣ ಭಾರತದಲ್ಲೇ ಅದು ಶೈಕ್ಷಣಿಕ ಸಂಸ್ಥೆ ಇಲ್ಲ. ಅದಾದ್ರೆ ಅದು ಆಗ್ಬೇಕು, ಅದು ಅಪ್ಪ ಅವ್ರ ಹೆಸರಲ್ಲಿ ಆಗ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ರೆ ಅಲ್ಲೂ ಕೂಡ, ಮೈಸೂರಲ್ಲೂ ಕೂಡ ಒಂದು ಕೋರ್ಟ್ ಕೇಸ್ ನಡೀತಾ ಇದೆ ಆ ಜಾಗದ ಮೇಲೆ. ಅದು ಇತ್ಯರ್ಥ ಆಗ್ತಾನೆ ಇಲ್ಲ. ಪ್ರತಿ ತಿಂಗಳು ನಾವು ಕೇಳೋದೇ ಆಯ್ತು, ಇದು ಮುಂದೂಡ್ತಾನೆ ಇದೆ. ಅದಾದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಪ್ರಧಾನಿಯವರನ್ನ ಭೇಟಿ ಮಾಡಿ ಅಲ್ಲಾಗೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಾದ್ರೆ ಅದು ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ. ಕರ್ನಾಟಕದಿಂದ ನಮ್ಮ ಇಡೀ ದಕ್ಷಿಣ ಭಾರತಕ್ಕೆ ದೊಡ್ಡ ಕೊಡುಗೆ ಆಗುತ್ತೆ. ಅದು ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಆಗುತ್ತೆ. ಯಾಕಂದ್ರೆ ಅದು ಶೈಕ್ಷಣಿಕ ಸಂಸ್ಥೆ, ಅದು ಆಗೋದು ಕೇಂದ್ರ ಸರ್ಕಾರ ಮಾಡೋದು. ಜಾಗ ಇರೋದು ಯಾರ್ದು? ರಾಜ್ಯ ಸರ್ಕಾರ. ನಾಳೆ ವಿದ್ಯಾರ್ಥಿಗಳು ಅದು ಫೀಸ್ ಏನು ಕೊಡ್ತಾರೋ ಆ ಫೀಸ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅವ್ರಿಗೆ ಹೋಗುತ್ತೆ, ನಮ್ಮ ಜೋಬಿಗೆ ಬರಲ್ಲ. ಅಂತ ದುಡ್ಡು ನಮಗೆ ಬೇಡವೂ ಬೇಡ. ಆ ದುಡ್ಡು ಬರುವ ಅವಕಾಶನೇ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಇದ್ಯಾಕೆ ಮಾಡ್ತಾ ಇದೀವಿ ನಾವು? ಅಲ್ಲಿ ಒಂದು ಸಭಾಂಗಣ ಕೂಡ ಮಾಡಿದ್ದೀವಿ. ಅಲ್ಲಿ ಏನೋ ಒಂದು ದುಡ್ಡು ಬಂದ್ರೆ ಅದರ ನಿರ್ವಹಣೆಗೆ ಅದು ಖರ್ಚಾಗತ್ತೆ. ಅಲ್ಲಿ ಸ್ಮಾರಕದ ನಿರ್ವಹಣೆ ಏನಿದೆ ಅದಕ್ಕದು ಖರ್ಚಾಗತ್ತೆ. ನಾಳೆ ಅಲ್ಲಿ ಚಿತ್ರೋತ್ಸವಗಳು, ನಾಟಕೋತ್ಸವಗಳು, ಶಿಬಿರಗಳು ಏನೇ ನೋಡಿದ್ರು ಕೂಡ ಅಲ್ಲಿ ಬರೋ ಅಂತಹ ದುಡ್ಡು ಕೂಡ ಅದು ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಈ ಸ್ಮಾರಕ ನಿರ್ಮಾಣ ಏನಾಗಿದೆ, ಇದು ಯಾರ ದುಡ್ಡಿಂದಾಗಿದೆ? ಸರ್ಕಾರದ ದುಡ್ಡು. ಸರ್ಕಾರದ ದುಡ್ಡು ಅಂತಂದ್ರೆ ಯಾರ ದುಡ್ಡು? ನಿಮ್ಮೆಲ್ಲರ ದುಡ್ಡು ಅಲ್ವಾ? ಅದು ವಾಪಸ್ ನಿಮಗೇ ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ. ಅದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕು, ಇಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ. ಇದರಲ್ಲಿ ವ್ಯಾಪಾರೀಕರಣ ಇಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಜಾಗ ಕೊಂಡ್ಕೊಂಡು ನಾವು ಇಲ್ಲಿ ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ. ಈ ಜಾಗ ಕೊಂಡ್ಕೊಂಡು, ಅಭಿಮಾನ್ ಸ್ಟುಡಿಯೋದು ಜಾಗ ಕೊಂಡ್ಕೊಂಡು ನಾವು ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ. ಸಂತೋಷ, ಬಹಳ ಸಂತೋಷ. ಅದು ಆದ್ರೆ ತುಂಬಾ ಸಂತೋಷ. ಆದ್ರೆ 6.5 ವರ್ಷ ನಾವೇ ಪ್ರಯತ್ನ ಪಟ್ಟಿದ್ದೀವಿ. ನಾವು ಅಂತಂದ್ರೆ ಕೇವಲ ನಮ್ಮ ವೈಯಕ್ತಿಕ ಕುಟುಂಬ ಅಲ್ಲ, ನಮ್ಮ ಹಿಂದೆ ನಿಂತಿದ್ದು ಯಾರು? ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು. ಅದು ಆದ್ರೂ ಕೂಡ ಅದು ಆಗ್ಲಿಲ್ಲ. ಕೆಲವರು ಅದನ್ನ ಕೊಂಡ್ಕೊಳ್ತೀವಿ ಅಂತ ಹೇಳ್ತಾರೆ. ಈಗ ಇತ್ತೀಚೆಗೆ ನಡೆದ ಒಂದು ಘಟನೆಯಿಂದ ಏನಾದರೂ ರೊಚ್ಚಿಗೆದ್ದು ಅಥವಾ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದಿಂದ ಏನಾದರೂ ರಾಜ್ಯ ಸರ್ಕಾರ ಅದಕ್ಕೆ
ನಾವು ಮಾಡ್ತೀವಿ ಅಂತ ಏನಾದರೂ ಒಪ್ಪಿಗೆ ಸೂಚಿಸಿದ್ರೆ ಆಗಬಹುದೇನೋ, ಆದ್ರೆ ನಮಗೆ ತುಂಬಾ ಸಂತೋಷ. ಆದ್ರೆ ಒಂದು ಪ್ರಶ್ನೆ, ನಾವು ಈ ಜಾಗದಿಂದ 2016 ಬಿಟ್ವಿ. ಯಾಕೆ ಬಿಟ್ವಿ? ಎಲ್ಲರೂ ಅದರ ಮೇಲೆ ಒಂದು ಆರೋಪ, ಏನ್ ನೀವು ಬಿಟ್ರಿ? ಈ ಜಾಗದಲ್ಲಿ 6.5 ವರ್ಷ ನಾವು ಏನೇನೆಲ್ಲ ಮಾಡಿದೀವಿ, ಸಾಕಷ್ಟು ಸಂಘ ಸಂಸ್ಥೆಗಳ ಜೊತೆಯಲ್ಲಿ, ಅಭಿಮಾನಿಗಳ ಜೊತೆಯಲ್ಲಿ, ನಮ್ಮ ರಾಜ್ಯ ಸರ್ಕಾರದ ಜೊತೆಯಲ್ಲಿ, ಸರ್ಕಾರೇತರ ಸಂಸ್ಥೆಗಳ ಜೊತೆಯಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ? ಅಭಿಮಾನಿಗಳು ಅಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ, ಅವ್ರಿಗೇನಾದ್ರೂ ಒಂದು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿ. ಎರಡು 2016 ಬಾಲಣ್ಣ ಅವರ ಮಗ ಗಣೇಶ್ ಅವರು ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ತುಂಬಾ ಕೆಟ್ಟದಾಗಿ ಅಮ್ಮವ್ರ ಬಗ್ಗೆ ಮಾತಾಡ್ತಾರೆ. ಆಗ್ಲೇ ಅಷ್ಟೊಂದು ಪ್ರಯತ್ನಗಳನ್ನ ಮಾಡಿ, ಅಷ್ಟೊಂದು ಅವಮಾನಗಳನ್ನ ಸಹಿಸಿ, ಒಂದ್ಸಲ ಭಾರತಿ ಅಮ್ಮವರು ಒಂದು ಕಂಠೀರವ ಸ್ಟುಡಿಯೋನಲ್ಲಿ ಒಂದು ಮೀಟಿಂಗ್ ಆಯ್ತು. ಆ ಮೀಟಿಂಗ್ ಅಲ್ಲಿ ಬಾಲಣ್ಣ ಅವ್ರ ಕುಟುಂಬದವರಿದ್ರು, ಕೆಲವು ಅಧಿಕಾರಿಗಳಿದ್ರು, ಎಲ್ಲರ ಮುಂದೆ ಕಣ್ಣೀರು ಸುರಿಸಿದ್ದಾರೆ. ಅವರು ಕೈ ಜೋಡಿಸಿ ಕೇಳ್ಕೊಂಡಿದ್ದಾರೆ, ದಯವಿಟ್ಟು ನಮ್ಮ ಯಜಮಾನರಿಗೆ ಸ್ಮಾರಕ ಆಗೋ ಹಾಗೆ ದಯವಿಟ್ಟು ಸಹಕರಿಸಿ ಅಂತ. ಆದ್ರೂ ಕೂಡ ಆಗ್ಲಿಲ್ಲ. ಭಾರತಿ ವಿಷ್ಣುವರ್ಧನ್ ಅಂತಂದ್ರೆ ಯಾರು ಗೊತ್ತಾ ನಿಮ್ಗೆ? ಅವ್ರು ಕೇವಲ ವಿಷ್ಣುವರ್ಧನ್ ಅವರ ಪತ್ನಿ ಅಲ್ಲ. ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕಲ್ರಿ. ತುಂಬಾ ಹಿರಿಯರು ಆಕೆ. ಅಭಿಮಾನದಿಂದ ಹೇಳ್ತೀನಿ, ಅಪ್ಪ ಅವರು ಸೂಪರ್ ಸ್ಟಾರ್ ಆದ್ರು. ಅದಕ್ಕೂ ಮುಂಚೆ ಸೂಪರ್ ಸ್ಟಾರ್ ಇದ್ದವರು ಭಾರತಿ ವಿಷ್ಣುವರ್ಧನ್ ಅವರು. ಭಾರತೀಯವರು ಇದನ್ನ ಅರ್ಥ ಮಾಡ್ಕೊ. ಪಂಚಭಾಷಾ ನಟಿ, ಕಲಾ ಸರಸ್ವತಿ ಆಕೆ. ಯೋಚನೆ ಮಾಡಿ ಇದರ ಬಗ್ಗೆ. ಅವರಂಥ ಕಲಾವಿದರು ಇವತ್ತಿನ ಕಾಲದಲ್ಲಿ ಹುಟ್ಟೋದಕ್ಕೆ ಸಾಧ್ಯನೂ ಇಲ್ಲ. ಯಾವ್ಯಾವ ಭಾಷೆಗಳಲ್ಲಿ, ಯಾವ್ಯಾವ ಕಲಾವಿದರ ಜೊತೆಯಲ್ಲಿ, ಯಾವ್ಯಾವ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ, ಸ್ವಲ್ಪ ತಿಳ್ಕೊಳ್ಳಿ ರಾಜಾ. ಅದನ್ನ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ತಿರಲ್ಲ, ಸ್ವಲ್ಪ ತಿಳ್ಕೊಳ್ಳಿ ಅದನ್ನ. 2016 ಎಲ್ಲ ಆದ ಮೇಲೆ, ಇಷ್ಟೊಂದು ಪ್ರಯತ್ನಗಳು, ಅವಮಾನಗಳು ಎಲ್ಲ ಆದ ಮೇಲೂ ಕೂಡ, ಆರೋಪಗಳನ್ನು ಸಹಿಸಿಕೊಂಡು ಕೂಡ ಅಲ್ಲಿ ಬಾಲಣ್ಣ ಅವ್ರ ಮಗ ಅಲ್ಲಿ ಇದು ವಾಹಿನಿ ಮುಂದೆ ಕೂತ್ಕೊಂಡು ಏನೋ ಕೆಟ್ಟದಾಗಿ ಮಾತಾಡಿದ್ರೆ ಏನ್ ಅನಿಸ್ಬೇಡ ಆಗ್ತದೆ. ಅವ್ರಂದ್ರು ಇನ್ ಮುಂದೆ ನಾನು ಆ ಜಾಗದಲ್ಲಿ ಕಾಲಿಡಲ್ಲ. ಆದ್ರೆ ಅದು ಹಾಗೆ ಇರಲಿ. ಒಂದು ವೇಳೆ ಅಮ್ಮ ಮನಸ್ಸು ಮಾಡಿದಿದ್ರೆ ಅಥವಾ ಕೋಪಿಸ್ಕೊಂಡು ನಿರ್ಧಾರ ತಗೊಂಡಿದ್ದಿದ್ರೆ ನಾನು ಹೋಗಲ್ಲ, ಅದು ಕಟ್ಸಿರೋದು ನಾನೇ ಮಂಟಪ, ಆ ಮಂಟಪನು ಅಲ್ಲಿ ಇರ್ಕೂಡ್ದು ಅಂತ ತೆಗೆಸ್ಬಿಟ್ಟಿದ್ದೆ. ತೆಗೆಸ್ಬೋದಾಗಿತ್ತು ತಾನೆ? ಯಾಕೆ ತೆಗ್ದಿಲ್ಲ? ನಾವು ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ. ನಾವಂತೂ ಅಲ್ಲಿ ಹೋಗ್ತಾನೆ ಇಲ್ಲ, ತೆಗಿಬೋದಾಗಿತ್ತಲ್ಲ. ಯಾಕೆ ನಾವು ತೆಗೆದಿಲ್ಲ? ಅದನ್ನ ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ. ನಾನು ಕೇಳ್ಕೊಂಡು ಇದೀನಲ್ಲ, ವಿಡಿಯೋಗಳನ್ನ ನೋಡಿದ್ರಲ್ಲ, ಬಾಲಣ್ಣ ಅವ್ರ ಕುಟುಂಬದವ್ರನ್ನ ಕೇಳ್ಕೊಂಡಿದ್ದೀನಲ್ಲ, ನೀವೇ ನೋಡಿದ್ರಲ್ಲ. ಅಭಿಮಾನಿಗಳಿಗೋಸ್ಕರ ದಯವಿಟ್ಟು ಅದನ್ನ ಜಾಗ ಬಿಟ್ಕೊಡಿ ಅಂತ. ಹೇಗೆ ಆರೋಪಗಳನ್ನು ಹೊರಿಸ್ತೀರಾ ನಮ್ಮ ಮೇಲೆ? 2016 ನಾವು 16 ಆದ್ಮೇಲೆ ನಾವು ಅಲ್ಲಿ ಹೋಗಲ್ಲ ಅಂತ ಗೊತ್ತಾಯ್ತು ತಾನೆ ಎಲ್ರಿಗೂ. 2025 ಇಲ್ಲ, 9 ವರ್ಷ ಆಯ್ತು. ಇದುವರೆಗೂ ಆ ಜಾಗ ಕೊಂಡ್ಕೊಂಡು ಯಾರು ಸ್ಮಾರಕ ಯಾಕೆ ಕಟ್ಟಿಲ್ಲ ಹೇಳಿ ನನಗೆ? 9 ವರ್ಷ ಬೇಕಾಯ್ತ ರಾಜಾ? ಯಾಕೆ ಕಟ್ಟಿಲ್ಲ ಹೇಳ್ರಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.